ಎಲ್ಲರಿಗೂ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ನೋಡಿ, ಇವತ್ತು ನಾವು ಚರ್ಚೆ ಮಾಡ್ತಿರೋ ವಿಷಯ ಇದೆಯಲ್ಲ, ಅದು ನಮ್ಮೆಲ್ಲರ ಲೈಫ್ಗೆ ತುಂಬಾನೇ ಹತ್ತಿರವಾದದ್ದು, ಹಾಗೆ ಅಷ್ಟೇ ಗಂಭೀರವಾದದ್ದು ಕೂಡ. ನಾವೆಲ್ಲರೂ ದಿನ ಬೆಳಗಾದ್ರೆ ಸಾಕು ಯಾವುದೋ ಒಂದು ಗುರಿ ಬೆನ್ನತ್ತಿ ಓಡ್ತಾನೆ ಇರ್ತೀವಿ ಅಲ್ವಾ? ಆದ್ರೆ ನಾವು ನಿಜವಾಗ್ಲೂ ತಲುಪಬೇಕಾದ ಜಾಗ ಯಾವುದು? ಇವತ್ತು ನಾವು 77 ವರ್ಷದ ವಿಲಿಯಂ ಅನ್ನೋ ವ್ಯಕ್ತಿಯ ಕಣ್ಣುಗಳ ಮೂಲಕ ಜೀವನದ ಒಂದು ದೊಡ್ಡ ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋಣ. ಅವರು ತಮ್ಮ ಜೀವನದಲ್ಲಿ ಹಣ, ಅಂತಸ್ತು, ಪ್ರಮೋಷನ್, ಮನೆ ಹೀಗೆ ಎಲ್ಲವನ್ನೂ ಗಳಿಸಿದ್ರು. ಆದರೂ ಕೊನೆಗೆ ಅವರಿಗೆ ಉಳಿದಿದ್ದು ಒಂದು ದೊಡ್ಡ ಶೂನ್ಯತೆ. ಅವರ ಈ ಅನುಭವಗಳು, ಅವರು ಕಲಿತ ಪಾಠಗಳು ನಾವೀಗ ಬದುಕ್ತಿರೋ ರೀತಿಯನ್ನೇ ಒಂದು ಕ್ಷಣ ನಿಂತು ಪ್ರಶ್ನಿಸುವಂತೆ ಮಾಡ್ತವೆ. ಬನ್ನಿ, ತಡ ಮಾಡೋದು ಬೇಡ, ಅವರು ನಮಗಾಗಿ ಬಿಟ್ಟು ಹೋಗಿರೋ ಆ ಅಮೂಲ್ಯವಾದ ಪಾಠಗಳೇನು ಅಂತ ನೋಡೋಣ. ಸರಿ, ಬನ್ನಿ ಇದರ ಆಳಕ್ಕೆ ಇಳಿಯೋಣ. ನಾವೆಲ್ಲರೂ ನಮ್ಮ ಲೈಫ್ನಲ್ಲಿ ಈ ಒಂದು ಮಾತನ್ನ ಪದೇ ಪದೇ ಹೇಳ್ಕೊಳ್ತಾನೆ ಇರ್ತೀವಿ. ಗಮನಿಸಿದ್ದೀರಾ? ನಮ್ಗೆ ಆ ಪ್ರಮೋಷನ್ ಸಿಕ್ಕಾಗ ನಾವು ಖಂಡಿತ ಖುಷಿಯಾಗಿರ್ತೀವಿ. ನಮ್ಮ ಸ್ವಂತ ಮನೆ ಸಾಲ ತೀರಿಸಿದ್ಮೇಲೆ ನೆಮ್ಮದಿಯಾಗಿರ್ತೀವಿ. ಅಥವಾ ಜನರು ನಮ್ಮನ್ನ ಗುರುತಿಸಿದಾಗ ನಮ್ಗೆ ಸಮಾಧಾನ ಆಗುತ್ತೆ. ಹೀಗೆ ನಾವೆಲ್ಲರೂ ಅರಿವಿಲ್ಲದೇನೆ ಈ ಬಲೆಗೆ ಬೀಳ್ತೀವಿ. ಸಂತೋಷ ಅನ್ನೋದು ಮುಂದಿನ ಯಾವುದೋ ಒಂದು ಮೈಲಿಗಲ್ಲಿನ ಹಿಂದೆ ಅಡಗಿದೆ ಅಂತ ನಾವು ಬಲವಾಗಿ ನಂಬಿಬಿಟ್ಟಿದೀವಿ. ವಿಲಿಯಂ ಕೂಡ ತಮ್ಮ ಇಡೀ ಜೀವನವನ್ನ ಇದೇ ಸುಳ್ಳು ಭರವಸೆಯಲ್ಲಿ ಕಳೆದ್ರು. ಅವ್ರು ಅನ್ಕೊಂಡಿದ್ದ ಎಲ್ಲ ಗುರಿಗಳನ್ನ ಮುಟ್ಟಿದ್ರು, ಮನೆ ಕಟ್ಟಿದ್ರು, ಪ್ರಮೋಷನ್ ಕೂಡ ತಗೊಂಡ್ರು. ಆದ್ರೆ ಆ ನಿರೀಕ್ಷಿತ ಸಂತೋಷ ಮಾತ್ರ ಅವ್ರಿಗೆ ಯಾವತ್ತೂ ಸಿಗ್ಲೇ ಇಲ್ಲ. ಇಲ್ಲಿ ನಾವ್ ಅರ್ಥ ಮಾಡ್ಕೊಳ್ಬೇಕಾದ ಅತ್ಯಂತ ಮುಖ್ಯವಾದ ವಿಚಾರ ಒಂದಿದೆ. ನಾವೆಲ್ಲರೂ ಯಾವುದೋ ಒಂದು ಗೆಲುವಿನ ಗೆರೆ ಅಂದ್ರೆ ಫಿನಿಶ್ ಲೈನ್ ಕಡೆಗೆ ಓಡ್ತಿದೀವಿ ಅಂತ ಅನ್ಕೊಳ್ತೀವಿ. ಆದ್ರೆ ಆ ಗೆರೆ ಇದೆಯಲ್ಲ, ಅದು ಕೇವಲ ಒಂದು ಭ್ರಮೆ ಅಷ್ಟೇ. ಒಮ್ಮೆ ನಾವು ಒಂದು ಗುರಿಯನ್ನ ಮುಟ್ಟಿದ ತಕ್ಷಣ ಆ ಗೆರೆ ಇನ್ನಷ್ಟು ಮುಂದಕ್ಕೆ ಹೋಗ್ಬಿಡುತ್ತೆ. ಒಂದು ಕನಸು ನನಸಾದ ತಕ್ಷಣ ನಮ್ಮ ಮನಸ್ಸು ನಮಗೆ ಮೋಸ ಮಾರಿ ಮತ್ತೊಂದು ಹೊಸ ಕನಸಿನಿಂದ ಓಡೋಕೆ ಶುರು ಮಾಡುತ್ತೆ. ವಿಲಿಯಂ ಅವರ ಪ್ರಕಾರ ಅವರು ಅಸ್ತಿತ್ವದಲ್ಲೇ ಇಲ್ಲದಿರುವ ಒಂದು ಫಿನಿಶ್ ಲೈನ್ ಕಡೆಗೆ ಓಡ್ತಾನೆ ಇದ್ರು. ತಲುಪಿದೆವು ಅಂತ ಅನ್ಕೊಳ್ಳುವಷ್ಟರಲ್ಲಿ ಆ ಗುರಿ ಮತ್ತಷ್ಟು ದೂರ ಸರಿದಿರ್ತಿತ್ತು. ಇದು ಕೇವಲ ವಿಲಿಯಂ ಕಥೆ ಅಲ್ಲ, ನಮ್ಮೆಲ್ಲರ ಜೀವನದ ವಾಸ್ತವ. ಈಗ ಈ ಸಂಖ್ಯೆಯನ್ನ ಒಮ್ಮೆ ಗಮನಿಸಿ. 50. ಇದು ಕೇವಲ ಒಂದು ನಂಬರ್ ಅಲ್ಲ, ಇದು ವಿಲಿಯಂ ಅವರು ತಮ್ಮ ಜೀವನದಲ್ಲಿ ಕಳೆದುಕೊಂಡ ವರ್ಷಗಳು. ಬರೋಬ್ಬರಿ 50 ವರ್ಷಗಳ ಕಾಲ ಅವರು ತಮ್ಮ ಒಳಗಿನ ಶೂನ್ಯತೆಯನ್ನ ತುಂಬಿಕೊಳ್ಳೋಕೆ ಹೊರಗಿನ ಪ್ರಪಂಚದಲ್ಲಿ ವಸ್ತುಗಳನ್ನ, ಹುದ್ದೆಗಳನ್ನ ಅರಸುತ್ತಾ ಓಡ್ತಾನೆ ಇದ್ರು. ಯೋಚನೆ ಮಾಡಿ, ಅರ್ಧ ಶತಮಾನದಷ್ಟು ಸುದೀರ್ಘ ಸಮಯವನ್ನ ಅವರು ತಪ್ಪು ಗುರಿಯನ್ನ ಬೆನ್ನತ್ತುವುದರಲ್ಲೇ ಕಳೆದ್ರು. ಈ ಸಂಖ್ಯೆ ನಮಗೆಲ್ಲರಿಗೂ ಒಂದು ದೊಡ್ಡ ಎಚ್ಚರಿಕೆಯ ಗಂಟೆಯಾಗಬೇಕು. ನಮ್ಮ ಜೀವನದ ಇಷ್ಟು ಅಮೂಲ್ಯವಾದ ವರ್ಷಗಳನ್ನ ನಾವು ಯಾವುದಕ್ಕಾಗಿ ಕಳೆಯುತ್ತಿದ್ದೇವೆ ಅಂತ ನಮಗೆ ನಾವೇ ಪ್ರಶ್ನಿಸಿಕೊಳ್ಳಬೇಕಾದ ಸಮಯ ಇದು. ಈಗ ಇಲ್ಲಿ ನಿಜಕ್ಕೂ ಕುತೂಹಲಕಾರಿಯಾದ ಅಂಶ ಅಂದ್ರೆ, ವಿಲಿಯಂ ಅವರ ಈ ಓಟ ಶುರುವಾಗಿದ್ದು ಎಲ್ಲಿಂದ ಅನ್ನೋದು. ವಿಲಿಯಂ ಅವರ ಬಾಲ್ಯ ಕಳೆದದ್ದು ಕಡು ಬಡತನದಲ್ಲಿ. ಅವರು 10-11 ವರ್ಷದವರಿದ್ದಾಗ ಫ್ಯಾಕ್ಟರಿಯಲ್ಲಿ ಕಷ್ಟಪಟ್ಟು ದುಡಿತಿದ್ದ ತಮ್ಮ ತಂದೆಗೆ ಸಮಾಜದಲ್ಲಿ ಸಿಗ್ತಿದ್ದ ಅಗೌರವವನ್ನ ಕಣ್ಣಾರೆ ನೋಡಿದ್ರು. ಜನರು ಅವರ ತಂದೆಯನ್ನ ಕಡೆಗಣಿಸ್ತಿದ್ದ ರೀತಿ ಆ ಪುಟ್ಟ ಹುಡುಗನ ಮನಸ್ಸಿನಲ್ಲಿ ಆಳವಾಡಿ ಬೇರೂರು ಬಿಡ್ತು. ನಾನು ಯಾವುದೇ ಕಾರಣಕ್ಕೂ ಈ ರೀತಿ ಬದುಕಬಾರ್ದು, ನಾನು ಯಶಸ್ವಿಯಾಗಬೇಕು, ಜನರು ನನ್ನನ್ನ ಗೌರವಿಸ್ಬೇಕು ಅನ್ನೋ ಒಂದು ಹಠ ಅವರಲ್ಲಿ ಹುಟ್ಟಿತು. ಇದೇ ಹಠ ಅವರನ್ನ ದಿನಕ್ಕೆ 60-70 ಗಂಟೆಗಳ ಕಾಲ ರೆಸ್ಟ್ ಇಲ್ದೆ ದುಡಿಯುವಂತೆ ಮಾಡಿತು. ಅವರ ಜೀವನದ ಈ ಟೈಮ್ ಲೈನ್ನ ನಾವೊಮ್ಮೆ ನೋಡೋಣ. 10ನೇ ವಯಸ್ಸಿನಲ್ಲಿ ತಂದೆಗೆ ಆದ ಅವಮಾನದಿಂದ ಶುರುವಾದ ಆ ಓಟ 52ನೇ ವಯಸ್ಸಿನಲ್ಲಿ ಕಾರ್ಪೊರೇಟ್ ಜಗತ್ತಿನ ಉನ್ನತ ಹುದ್ದೆಯಾದ ವೈಸ್ ಪ್ರೆಸಿಡೆಂಟ್ ಆಗುವವರೆಗೂ ನಿಲ್ಲಲೇ ಇಲ್ಲ. ಅವರಿಗೆ ದೊಡ್ಡದೊಂದು ಸ್ವಂತ ಕ್ಯಾಬಿನ್ ಸಿಕ್ತು. ಕೆಳಗಿದ್ದವರೆಲ್ಲ ಸರ್ ಅಂತ ಕರೆಯೋಕ್ ಶುರು ಮಾಡಿದ್ರು. ಆದ್ರೆ ಆ ಎತ್ತರಕ್ಕೇರಿದಾಗ ಅಲ್ಲಿ ಏನೂ ಇರ್ಲಿಲ್ಲ, ಕೇವಲ ಒಂದು ದೊಡ್ಡ ಶೂನ್ಯತೆ ಮಾತ್ರ ಕಾಡ್ತು. ಮುಂದೆ 58ನೇ ವಯಸ್ಸಿನಲ್ಲಿ ಮನೆ ಸಾಲ ತೀರಿಸಿದ್ರು. ಆಗಾದ್ರೂ ನೆಮ್ಮದಿ ಸಿಗಬಹುದು ಅಂದುಕೊಂಡ್ರೆ ಆಗ ಮಾರ್ಕೆಟ್ ಕ್ರ್ಯಾಶ್ ಆಯ್ತು. ಹೆಲ್ತ್ ಇನ್ಶೂರೆನ್ಸ್ ಖರ್ಚುಗಳ ಬಗ್ಗೆ ಹೊಸ ಭಯ ಶುರುವಾಯ್ತು. ಅಂತಿಮವಾಗಿ 73ನೇ ವಯಸ್ಸಿನಲ್ಲಿ ಅವರಿಗೆ ಅರಿವಾಯ್ತು, ನನ್ನ ಸಂತೋಷಕ್ಕೆ ಇನ್ಯಾವುದೇ ಹೊರಗಿನ ವಸ್ತುಗಳ ಅಗತ್ಯವಿಲ್ಲ, ನಾನೇ ಪರಿಪೂರ್ಣ ಅಂತ. ವಿಲಿಯಂ ಅವರ ಈ ಕಥೆಯಿಂದ ನಾವು ಕಲಿಬೇಕಾದ ಅತಿ ದೊಡ್ಡ ಪಾಠ ಇಲ್ಲಿದೆ ನೋಡಿ. ಅವರು ಈ 50 ವರ್ಷಗಳ ಕಾಲ ನಿಜಕ್ಕೂ ಹಣವನ್ನಾಗಲಿ ಅಥವಾ ಅಧಿಕಾರವನ್ನಾಗಲಿ ಬೆನ್ನಟ್ಟಿರ್ಲೇ ಇಲ್ಲ. ಅವರು ಹುಡುಕ್ತಿದ್ದದ್ದು ಒಂದು ಭಾವನೆಯನ್ನ. ತಾವು ಸೇಫ್ ಆಗಿದ್ದೀವಿ, ಈ ಜಗತ್ತಿನಲ್ಲಿ ತಮ್ಮ ಅಸ್ತಿತ್ವಕ್ಕೂ ಒಂದು ಬೆಲೆ ಇದೆ ಮತ್ತು ತಾವು ಪ್ರೀತಿಗೆ ಅರ್ಹರು ಅನ್ನೋ ಆಂತರಿಕ ಭಾವನೆಗಾಗಿ ಅವರು ಹಬಬಿಸ್ತಿದ್ರು. ಆದ್ರೆ ದುರಂತ ಏನಪ್ಪಾ ಅಂದ್ರೆ, ಈ ಒಳಗಿನ ಭಾವನೆಯನ್ನ ಅವರು ಹೊರಗಿನ ಪ್ರಪಂಚದಲ್ಲಿ ಹುಡುಕ್ತಿದ್ರು. ಉದ್ಯೋಗದ ಹುದ್ದೆಯಲ್ಲಿ, ಬ್ಯಾಂಕ್ ಬ್ಯಾಲೆನ್ಸಿನಲ್ಲಿ ಹುಡುಕ್ತಿದ್ರು. ನಮ್ಮ ಯೋಗ್ಯತೆಯನ್ನ ಬೇರೆಯವರ ಒಪ್ಪಿಗೆಯಿಂದ ಪಡೆಯೋದಕ್ಕೆ ಯಾವತ್ತೂ ಸಾಧ್ಯವಿಲ್ಲ ಅನ್ನೋದೇ ಇಲ್ಲಿನ ಕಟು ಸತ್ಯ. ಬನ್ನಿ, ಇದು ಹೇಗೆ ಬೆಳೆಯುತ್ತದೆ ಎನ್ನುವುದನ್ನ ನೋಡೋಣ. ವಿಲಿಯಂ ಅವರ ಜೀವನದಲ್ಲಿ ಈ ಓಟ
ಕೇವಲ ಅವರ ಕೆರಿಯರ್ಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಇದು ಅವರ ವೈಯಕ್ತಿಕ ಜೀವನ ಮತ್ತು ವೈವಾಹಿಕ ಜೀವನದ ಮೇಲೂ ದೊಡ್ಡ ಪ್ರಭಾವ ಬೀರಿತು. ಅವರು ಸುಮಾರು 48ನೇ ವಯಸ್ಸಿನಲ್ಲಿದ್ದಾಗ ಅವರ ಮದುವೆ ಮುರಿದು ಬೀಳೋ ಹಂತಕ್ಕೆ ಬಂದಿತ್ತು. ಅವರು ತಮ್ಮ ಕುಟುಂಬಕ್ಕೆ ಬೇಕಾದ ಎಲ್ಲವನ್ನೂ ತಂದುಕೊಡ್ತಾ ಇದ್ರು. ಆದ್ರೂ ಅವರ ಜೀವನದಲ್ಲಿ ಒಂದು ಬಹು ದೊಡ್ಡ ಕೊರತೆ ಇತ್ತು. ಈ ವ್ಯತ್ಯಾಸವನ್ನ ನಾವು ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಡ್ಬೇಕು. ಒದಗಿಸುವುದು ಅಂದ್ರೆ ಮನೆ ಕಟ್ಟಿಕೊಡೋದು, ಟೈಮ್ಗೆ ಸರಿಯಾಗಿ ಬಿಲ್ ಪಾವತಿಸೋದು, ಐಷಾರಾಮಿ ಕಾರುಗಳನ್ನ ಖರೀದಿಸೋದು. ವಿಲಿಯಂ ಇದನ್ನೇ ತಮ್ಮ ಜವಾಬ್ದಾರಿ ಅಂತ ಭಾವಿಸ್ಬಿಟ್ಟಿದ್ರು. ಆದ್ರೆ ಜೊತೆಯಾಗಿರುವುದು ಅಥವಾ ಎಮೋಷನಲಿ ಪ್ರೆಸೆಂಟ್ ಇರೋದು ಅಂದ್ರೆ ಸಂಪೂರ್ಣ ಭಿನ್ನ. ಇದರ ಅರ್ಥ ನಮ್ಮ ಪ್ರೀತಿ ಪಾತ್ರರ ಮಾತನ್ನ ಆಲಿಸೋದು, ಅವರ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿಸೋದು, ಭಾವನಾತ್ಮಕವಾಗಿ ಅವರಿಗೆ ಬೆಂಬಲವಾಗಿ ನಿಲ್ಲೋದು. ವಿಲಿಯಂ ಭೌತಿಕವಾಗಿ ಮನೆಯಲ್ಲಿದ್ರೂ ಮಾನಸಿಕವಾಗಿ ಆಫೀಸ್ ಕೆಲಸದ ಯೋಚನೆಯಲ್ಲೇ ಇರ್ತಾ ಇದ್ರು. ಅವರು ಕುಟುಂಬಕ್ಕೆ ಎಲ್ಲವನ್ನೂ ಒದಗಿಸಿದ್ರು ನಿಜ, ಆದರೆ ತಮ್ಮನ್ನೇ ತಾವು ಒದಗಿಸಿಕೊಳ್ಳೋದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾದ್ರು. ಆಗ ಅವರ ಪತ್ನಿ ಹೇಳಿದ ಈ ಮಾತುಗಳು ಎಂಥವರ ಮನಸ್ಸನ್ನಾದ್ರೂ ತಟ್ಟುತ್ತವೆ. ವಿಲಿಯಂ, ನನಗೆ ನಿನ್ನ ಹಣ ಬೇಡ, ನೀನು ಬೇಕು. ನನ್ನ ಕಡೆ ನೋಡು, ನನ್ನ ಮಾತನ್ನ ಕೇಳು, ನನ್ನ ಜೊತೆ ಇರು. ಇದು ಕೇವಲ ವಿಲಿಯಂ ಅವರ ಪತ್ನಿಯ ಮಾತಲ್ಲ, ನಮ್ಮೆಲ್ಲರ ಸಂಬಂಧಗಳ ಒಳಗಿನ ಕೂಗು ಇದು. ಎಷ್ಟೇ ದುಡ್ಡು ಸೌಲಭ್ಯಗಳಿದ್ರೂ ಅವು ಮನುಷ್ಯರ ನಡುವಿನ ಭಾವನಾತ್ಮಕ ಬೆಸಿಗೆಯನ್ನ ತುಂಬೋಕೆ ಸಾಧ್ಯನೇ ಇಲ್ಲ. ನಾವು ಎಷ್ಟೇ ಯಶಸ್ವಿ ಆದ್ರೂ ಸರಿ, ನಮ್ಮವರ ಜೊತೆ ಕಳೆಯೋಕೆ ಸಮಯ ಇಲ್ಲ ಅಂದ್ರೆ ಆ ಯಶಸ್ಸಿಗೆ ಯಾವುದೇ ಅರ್ಥವಿಲ್ಲ ಅನ್ನೋದನ್ನ ಈ ಘಟನೆ ಎತ್ತಿ ತೋರಿಸುತ್ತೆ. ಮತ್ತು ಇದು ಅದ್ಭುತವಾಗಿ ವಿವರಿಸ್ತದೆ ಏನೆಂದ್ರೆ, ನಮ್ಮ ಜೀವನದ ಕೊನೆಯ ಘಟ್ಟದಲ್ಲಿ ನಾವು ಹೇಗಿರ್ತೀವಿ ಅನ್ನೋದು ನಮ್ಮ ಇಂದಿನ ಆಯ್ಕೆಗಳ ಮೇಲೆ ನಿಂತಿದೆ. 77ನೇ ವಯಸ್ಸಿನಲ್ಲಿ ವಿಲಿಯಂ ತಮ್ಮ ಸುತ್ತಮುತ್ತಲಿನ ಸಮವಯಸ್ಕ ಸ್ನೇಹಿತರನ್ನ ಗಮನಿಸಿದಾಗ ಅವರಿಗೆ 2 ಸಂಪೂರ್ಣ ಭಿನ್ನವಾದ ಗುಂಪುಗಳು ಕಂಡುಬಂದು. ವಯಸ್ಸಾದ ಮೇಲೆ ಮನುಷ್ಯರು ತಮ್ಮ ಜೀವನವನ್ನ ಹೇಗೆ ನೋಡ್ತಾರೆ ಅನ್ನೋದ್ರಲ್ಲಿ ಈ 2 ಹಾದಿಗಳು ನಮಗೆ ಒಂದು ದೊಡ್ಡ ಪಾಠವನ್ನ ಕಲಿಸ್ತವೆ. ಒಂದು ಕಡೆ ಅವರ 84 ವರ್ಷದ ಸ್ನೇಹಿತನಿದ್ದಾನೆ. ಆತ ಇಂದಿಗೂ ತನ್ನ ಪಕ್ಕದ ಮನೆಯವರ ಬಳಿ ತನಗಿಂತ ಒಳ್ಳೆಯ ಕಾರಿದೆ ಅಂತ ಕೋಪಗೊಳ್ತಾನೆ. ಇನ್ನೊಬ್ಳು 79 ವರ್ಷದ ಸ್ನೇಹಿತೆ ಸದಾ ತನ್ನ ಮೊಣಕಾಲು ನೋವು, ಮಕ್ಕಳ ನಿರ್ಲಕ್ಷ್ಯ, ಪಿಂಚಣಿಯ ಕೊರತೆ ಬಗ್ಗೆ ದೂರ್ತಲ್ಲೇ ಇರ್ತಾಳೆ. ಇವರಿಬ್ಬರು ಅತೀವ ದುಃಖದಲ್ಲಿ, ಹತಾಶೆಯಲ್ಲಿದ್ದಾರೆ. ಆದ್ರೆ ಇನ್ನೊಂದೆಡೆ 86 ವರ್ಷದ ಅರ್ಲಿದ್ದಾನೆ. ಆತನ ಬಳಿ ಹೆಚ್ಚು ಹಣವಿಲ್ಲ, ಆರೋಗ್ಯ ಕೂಡ ಅಷ್ಟಕ್ಕಷ್ಟೇ. ಆದ್ರೂ ಆತ ಪ್ರತಿದಿನ ಕೃತಜ್ಞತೆಯಿಂದ ಎಚ್ಚರಗೊಳ್ತಾನೆ, ಹೊಸದನ್ನ ಕಲಿಯುವ ಉತ್ಸಾಹ ಹೊಂದಿದ್ದಾನೆ ಮತ್ತು ಅದ್ಭುತವಾದ ನೆಮ್ಮದಿಯಿಂದ ಬದುಕ್ತಿದ್ದಾನೆ. ಅರ್ಲ್ ಅವರ ಈ ಮಾತುಗಳು ನಿಜಕ್ಕೂ ಎದೆಗೆ ನಾಟುವಂತಿವೆ. ನಾನು 60 ವರ್ಷಗಳ ಕಾಲ ಯಾರೋ ಆಗಲು ಪ್ರಯತ್ನಿಸಿದೆ. ಈಗ ನಾನು ಕೇವಲ ಇಲ್ಲಿ ಇರಲು ಪ್ರಯತ್ನಿಸುತ್ತಿದ್ದೇನೆ ಮತ್ತು ಇದು ತುಂಬಾ ನೆಮ್ಮದಿಯಾಗಿದೆ. ಎಷ್ಟು ಅದ್ಭುತವಾದ ಮಾತು ಅಲ್ವಾ? ಜಗತ್ತಿಗೆ ಏನನ್ನಾದ್ರೂ ಸಾಬೀತುಪಡಿಸಬೇಕು ಅಂತ ನಾವು ನಮ್ಮ ಇಡೀ ಜೀವನವನ್ನ ಸವಿಸ್ತೇವೆ. ಯಾರೋ ಒಬ್ಬ ವಿಶೇಷ ವ್ಯಕ್ತಿಯಾಗಬೇಕು, ಎಲ್ಲರೂ ನಮ್ಮನ್ನ ಗುರುತಿಸಬೇಕು ಅನ್ನೋ ಅಂಬಲದಲ್ಲಿ ನಾವು ನಮ್ಮ ವರ್ತಮಾನವನ್ನೇ ಕಳೆದುಕೊಳ್ತೀವಿ. ಆದರೆ ಯಾವಾಗ ನಾವು ಜಗತ್ತಿಗೆ ನಮ್ಮನ್ನ ಸಾಬೀತುಪಡಿಸುವ ಸ್ಪರ್ಧೆಯಿಂದ ಹೊರಬರ್ತೀವೋ ಆಗ ಮಾತ್ರ ನಿಜವಾದ ಶಾಂತಿ ಸಿಗುತ್ತೆ. ಕೇವಲ ಇಲ್ಲಿ ಮತ್ತು ಈ ಕ್ಷಣದಲ್ಲಿ ಬದುಕುವುದು ಅಂದ್ರೆ ಅದೇ ನಿಜವಾದ ನೆಮ್ಮದಿ. ಹಾಗಾಗಿ ಇಲ್ಲಿನ ಅತಿ ಮುಖ್ಯವಾದ ಅಂಶವೆಂದರೆ ಸಂತೋಷ, ಭದ್ರತೆ ಮತ್ತು ನಮ್ಮ ಯೋಗ್ಯತೆ. ಇವು ಯಾವುದನ್ನು ನಾವು ಹೊರಗಿನ ಪ್ರಪಂಚದಿಂದ, ಉದ್ಯೋಗದಿಂದ ಅಥವಾ ಬ್ಯಾಂಕ್ ಖಾತೆಯಿಂದ ಗಳಿಸೋಕೆ ಸಾಧ್ಯವೇ ಇಲ್ಲ. ನಮ್ಮ ಭಯ ಮತ್ತು ಆತಂಕಗಳು ನಮ್ಮ ಪರಿಸ್ಥಿತಿ ಬದಲಾದ ತಕ್ಷಣ ಮಾಯವಾಗುವುದಿಲ್ಲ. ಮನೆ ಸಾಲ ತೀರಿಸಿದ ತಕ್ಷಣ ವಿಲಿಯಂ ಅವರ ಭಯ ಹೋಗ್ಲಿಲ್ಲ ಅಲ್ವಾ? ಅದು ಮಾರ್ಕೆಟ್ ಕ್ರ್ಯಾಶ್ ಕಡೆಗೆ ತಿರುಗಿತು ಅಷ್ಟೇ. ನಾವು ನಮ್ಮ ಒಳಗಿನಿಂದ ಬದಲಾಗುವವರೆಗೆ, ನಾನೀಗ ಹೇಗಿದ್ದೇನೋ ಹಾಗೇ ಪರಿಪೂರ್ಣ ಅಂತ ದೃಢವಾಗಿ ನಿರ್ಧರಿಸುವವರೆಗೆ ಆ ಭಯ ನಮ್ಮನ್ನ ಬಿರೋದಿಲ್ಲ. ನಿಜವಾದ ಸ್ವಾತಂತ್ರ್ಯ ಅಂದ್ರೆ ಬ್ಯಾಂಕ್ನಲ್ಲಿ ಕೋಟಿಗಟ್ಲೆ ಹಣ ಇರೋದಲ್ಲ. ನಿಜವಾದ ಆಂತರಿಕ ಸ್ವಾತಂತ್ರ್ಯ ಅಂದ್ರೆ ಯಾರೋ ಮಾಡಿದ ಅವಮಾನಗಳು ನಮ್ಮ ಮೇಲೆ ಯಾವುದೇ ಪ್ರಭಾವ ಬೀರದೆ ತಾವರೆ ಎಲೆಯ ಮೇಲಿನ ನೀರಿನಂತೆ ಜಾರಿ ಹೋಗಬೇಕು. ಪ್ರಪಂಚದಲ್ಲಿರೋ ಪ್ರತಿಯೊಬ್ಬರೂ ನಮ್ಮನ್ನ ಇಷ್ಟಪಡ್ಲೇಬೇಕು ಅನ್ನೋ ಹುಚ್ಚು ಹಂಬಲದಿಂದ ನಾವು ಹೊರಬರಬೇಕು. ಕನ್ನಡಿಯ ಮುಂದೆ ನಿಂತು ವಯಸ್ಸಾಗುತ್ತಿರುವ ನಮ್ಮ ದೇಹವನ್ನ, ನಮ್ಮನ್ನ ನಾವು ಸಂಪೂರ್ಣವಾಗಿ ಪ್ರೀತಿಯಿಂದ ಒಪ್ಕೊಳ್ಬೇಕು. ಯಾವುದೇ ಷರತ್ತುಗಳಿಲ್ಲದೆ ನಾನು ಪರಿಪೂರ್ಣ ಅಂತ ಹಿಂದೆ ಈಗಲೇ ನಿರ್ಧರಿಸಬೇಕು. ಹಾಗಾದ್ರೆ ನಾವೆಲ್ಲ ಯಾವುದಕ್ಕಾಗಿ ಕಾಯ್ತಿದ್ದೇವೆ? ಮುಂದಿನ ಗುರಿ ತಲುಪಿದ ಮೇಲೆ ನಾನು ಸಂತೋಷವಾಗಿರ್ತೀನಿ ಅನ್ನೋದು ಒಂದು ದೊಡ್ಡ ಸುಳ್ಳು. ಆ ಸುಳ್ಳನ್ನ ನಂಬಿ ನಾವು ನಮ್ಮ ಬದುಕನ್ನೇ ಮುಂದೂಡ್ತಾ ಇದ್ದೀವಿ. ಎಲ್ಲವೂ ಸರಿಯಾದಾಗ ನಾನು ಖುಷಿಯಾಗಿರ್ತೀನಿ ಅಂತ ಅನ್ಕೊಂಡ್ರೆ ಆ ದಿನ ನಮ್ಮ ಜೀವನದಲ್ಲಿ ಯಾವತ್ತೂ ಬರೋದಿಲ್ಲ. ಯಾಕಂದ್ರೆ ಜೀವನದಲ್ಲಿ ಯಾವಾಗಾದೇ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ದಯವಿಟ್ಟು ಈ ಭ್ರಮೆಯ ಓಟವನ್ನ ನಿಲ್ಲಿಸಿ ನಾವೆಲ್ಲರೂ ಯಾವ ಮೈಲಿಗಲ್ಲು ತಲುಪೋಕೆ ಕಾಯ್ತಿದ್ದೇವೆ ಅಂತೆ ನಮ್ಮಷ್ಟಿಗೆ ನಾವೇ ಪ್ರಶ್ನಿಸ್ಕೊಳ್ಬೇಕು. ಆ ಓಟವನ್ನ ಕೈಬಿಟ್ಟು ಈ ಕ್ಷಣದಲ್ಲಿ, ಇಲ್ಲಿಯೇ ನಾವು ನೆಮ್ಮದಿಯನ್ನ ಕಂಡುಕೊಳ್ಳೋಣ.
ನೆನ್ಪಿರ್ಲಿ, ನಾವು ಹುಡುಕ್ತಿರೋದು ಎಲ್ಲವೂ ಈಗಾಗ್ಲೇ ನಮ್ಮೊಳಗೆ ಇದೆ. ನಾವು ಕೇವಲ ಒಂದು ಕ್ಷಣ ನಿಂತು ಅದನ್ನ ಗಮನಿಸ್ಬೇಕಷ್ಟೆ.